ಇನ್ನು ಏನೇನು ಮುಚ್ಚಿಟ್ಟಿದ್ಯಾ ನನ್ನಿಂದ? ಮೊದಲಿಂದಾನು ಸಂಜಯ್ ನಿನ್ನ ಹತ್ರ ಹೀಗೆ ನಡ್ಕೋತಿದ್ದಾನ? ನಿನ್ನ ಹತ್ರ ಇಷ್ಟೊಂದು ಕೆಟ್ಟದಾಗ ಮಾತಾಡೋ ಧೈರ್ಯ ಹೇಗೆ ಬಂತು ಅವನಿಗೆ? ಇದನ್ನೆಲ್ಲ ಯಾಕೆ ಇಷ್ಟು ದಿನ ನನ್ನ ಹತ್ರ ಹೇಳಿಲ್ಲ? ಎಲ್ಲ ಮುಚ್ಚಿಟ್ಟು ನೀನು ಒಬ್ಳೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನಿದ್ಯಾ? ನಿಜ ಹೇಳಿ ಸುಬ್ಬಿ, ಎಲ್ಲ ಓಕೆನಾ? ಅಕ್ಕ, ನಾನು ನಿನ್ನ ಹತ್ರ ತುಂಬ ಮಾತಾಡೋದಿದೆ, ಆದರೆ ಸರಿಯಾದ ಸಮಯ ಬರಲಿ ಅಂತ ನಾನೇ ಕಾಯ್ತಾ ಇದ್ದೀನಿ. ಸರಿಯಾದ ಸಮಯ ಅಂದರೆ ಏನು? ಇಷ್ಟೊಂದು ನೋವು, ಸಂಕಟ, ಅವಮಾನ ಎಲ್ಲ ಸಹಿಸ್ಕೊಂಡು ಇನ್ಯಾವ ಸಮಯ ಬರಬೇಕು ಅಂತ ಕಾಯ್ತಾ ಇದೆಯಾ ನೀನು? ನಿಜ ಹೇಳು, ಈ ಮನೇಲಿ ನನಗೆ ಗೊತ್ತಿಲ್ಲದೆ ಇನ್ನು ಏನೇನು ನಡೀತಿದೆ? ನೋಡು, ನೀನು ಹೇಳ್ತಿಲ್ಲ, ಮತ್ತೆ ಶಾಂತಿ ನೋಡಿದ್ರೆ ಯಾವಾಗಲೂ ಡಲ್ಲಾಗೇ ಇರ್ತಾಳೆ. ಏನಾಯ್ತು ಅಂತ ಕೇಳಿದ್ರೆ ಆಯಾಸ, ಸುಸ್ತು ಅಂತ ಸುಮ್ಮನೆ ಸುಳ್ಳು ಹೇಳ್ತಾಳೆ. ನಂಗೆ ಈಗ ಎಲ್ಲ ಒಂದೊಂದಾಗೆ ಅರ್ಥ ಆಗ್ತಿದೆ. ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸಾಕು, ಈಗ ನನಗೆ ಎಲ್ಲ ಗೊತ್ತಾಗಬೇಕು. ಹೇಳು, ನನಗೆ ಗೊತ್ತಿದ್ರೆ ಇನ್ನೂ ಏನೇನು ನಡೀತಿದೆ ದಯವಿಟ್ಟು ಹೇಳು. ಹೇಳೆ. ಹೇಳಿದ್ನಲ್ಲ ಅಕ್ಕ, ನಿನ್ನ ಹತ್ರ ಮಾತಾಡೋದು ಸುಮಾರಿದೆ. ಖಂಡಿತ ಅದನ್ನೆಲ್ಲ ನಾನು ನಿಂಗೆ ಹೇಳೇ ಹೇಳ್ತೀನಿ, ಆದರೆ ಇವತ್ತು ಬೇಡ ಅಷ್ಟೆ. ನೀನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ. ನಾವು ಈ ಮನೆಗೆ ಹೇಳ್ದೆ ಬಂದಿರೋರಲ್ವಾ, ಅಂದಮೇಲೆ ಎಲ್ಲರೂ ನಮ್ಮನ್ನ ಒಪ್ಕೋಬೇಕು ಅಂತ ನಾವು ಬಯಸೋಕ್ಕಾಗಲ್ಲ ಅಲ್ವಾ? ನೀನು ಹೀಗೆಲ್ಲ ಮಾತಾಡ್ತಿರೋದು ನೋಡ್ತಿದ್ರೆ ನೀನು ಇನ್ನೂ ಏನೇನು ಸಹಿಸ್ಕೊಂಡಿದ್ಯೋ ಅಂತ ನನಗೆ ಭಯ ಆಗ್ತಿದೆ. ನಿಧಿ, ಈ ಗುಣನೇ ನಿನಗೆ ಹೊರೆ ಆಗಬಾರ್ದು. ಏನಾಗಿದೆ ಅಂತ ಹೇಳು. ಅಕ್ಕ, ಕಷ್ಟ ನೋಡ್ಕೊಂಡು ಬೆಳೆದಿರೋಳು ನಾನು. ಇಷ್ಟೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ಕೊಂಡಿದ್ಯಾ? ಇದರಿಂದ ಹೇಗೆ ಆಚೆ ಬರಬೇಕು ಅಂತಲೂ ನನಗೆ ಗೊತ್ತಿದೆ ಕಣೆ. ಈಗ ಕಳೆದಿರೋಷ್ಟು ಕಷ್ಟಗಳು ಮುಂದೆ ಇರಲ್ಲ. ಎಲ್ಲ ಪ್ರಾಬ್ಲಮ್ಸು ಆದಷ್ಟು ಬೇಗ ಮಾಯ ಆಗುತ್ತೆ. ಆಮೇಲೆ ನಾವು ಕಳ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನಮಗೆ ವಾಪಸ್ ಸಿಕ್ಕತ್ತೆ. ಇವಾಗ ಏನು ಯೋಚನೆ ಮಾಡದೆ ಆರಾಮಾಗಿ ಹೋಗಿ ಮಲ್ಕೊ. ಅಲ್ವೇ, ನಾನು ಏನು ಹೇಳಕ್? ನೀನು ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳ್ದೆ ತಾನೆ. ಹೋಗಿ ಆರಾಮಾಗಿ ರೆಸ್ಟ್ ಮಾಡು, ಹೋಗು.